ನೋಡಿ, ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅಂತ ಹೇಳಿ. ಮತ್ತೆ ಈ ಸರ್ಕಾರಗಳು ಮಾತನಾಡೋದು ಅಂತಂದ್ರೆ ನಾವೆಲ್ಲ ಸಂವಿಧಾನಬದ್ಧವಾಗಿ ಎಲ್ಲರನ್ನ ಸಮಾನವಾಗಿ ನೋಡ್ತೀವಿ. ಕುವೆಂಪು ಅವ್ರು ಹೇಳಿರೋದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅಯ್ಯಯ್ಯಯ್ಯಯ್ಯಯ್ಯ. ಈಗ ನೀವು ಎಷ್ಟು ತಾರತಮ್ಯ ಮಾಡ್ತೀರಂದ್ರೆ ಹಿಂದೂಗಳಿಗೆ ಒಂದು, ಮುಸ್ಲಿಮರಿಗೆ ಒಂದು, ಕ್ರಿಶ್ಚಿಯನ್ನರಿಗೆ ಒಂದು, ಇಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಈಗ ಮುಜರಾಯಿ ಇಲಾಖೆ ಪೂರ್ತಿಯಾಗಿ ನೀವು ಹಿಂದೂ ದೇವಸ್ಥಾನಗಳನ್ನೆಲ್ಲ ತಗೊಂಡಿದ್ದಾರೆ. ಬಟ್ ಮುಸ್ಲಿಮರದ್ದು ಯಾರು ತಗೊಳ್ಳೋದಿಲ್ಲ, ಕ್ರಿಶ್ಚಿಯನ್ ಚರ್ಚ್ಗಳನ್ನು ತಗೊಳ್ಳೋದಿಲ್ಲ, ಇವ್ಯಾವುದೂ ತಗೊಳ್ಳೋದಿಲ್ಲ. ಬಟ್ ಇಲ್ಲಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಅದೇನೋಷ್ಟು ಅವ್ಯವಹಾರ ಆಗಿದೆ ಅಂತ ಬಂತು. ಇಮ್ಮಿಡಿಯೇಟ್ ಆಗಿ ಹೋಗಿ ಬೀಗ ಹಾಕಿ ಸೀಲ್ ಹಾಕಿ ಬಂದುಬಿಟ್ರು. ಅವತ್ತು ಎಷ್ಟೆಷ್ಟು ಕೇಳಿ ಬಂದಿದ್ವಲ್ಲ, ಅವತ್ತು ಯಾವುದಕ್ಕೆ ಹೋಗಿ ಬೀಗ ಹಾಕಿದ್ರಿ ನೀವೆಲ್ಲ? ನೋಡಿ ಡೀಟೇಲ್ ಸ್ಟೋರಿಯನ್ನು. ಗಾಳಿ ಆಂಜನೇಯ ದೇವಾಲಯ ಮುಜರಾಯಿ ತೆಕ್ಕೆಗೆ ಕಾನೂನಿನ ಹೋರಾಟಕ್ಕೆ ಮುಂದಾದ ಆಡಳಿತ ಮಂಡಳಿ, ದೇವಾಲಯದ ಆಡಳಿತ ವಹಿಸಿಕೊಂಡ ಸರ್ಕಾರ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಆಡಳಿತದ ಸುಪರ್ದಿಯನ್ನು ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ವಹಿಸಿಕೊಂಡಿದೆ. ಕಳೆದ ಅನೇಕ ವರ್ಷಗಳಿಂದ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಅನೇಕ ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದು, ದೇವಾಲಯಕ್ಕೆ ಬರ್ತಾ ಇದ್ದಂತಹ ಭಕ್ತರು ಕೊಟ್ಟಂತಹ ಕಾಣಿಕೆಯ ಹಣ ಮತ್ತು ಇತರೆ ಲೆಕ್ಕದಲ್ಲಿ ಅಕ್ರಮ ಕಂಡುಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ದೇವಾಲಯದ ಆಡಳಿತವನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಕೊಟ್ಟಿದೆ. ಇನ್ನು ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯಪಾಲಕ ಅಧಿಕಾರಿಯಾಗಿ ನಾರಾಯಣಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ಅವರು ದೇವಾಲಯಕ್ಕೆ ಆಗಮಿಸಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಜೊತೆಗೆ ಆಡಳಿತ ಮಂಡಳಿಗೆ ತಿಳುವಳಿಕೆಯ ಪತ್ರವನ್ನು ಕೊಟ್ಟು ದೇವಾಲಯದ ಸಂಪೂರ್ಣ ಚರ ಮತ್ತು ಸ್ಥಿರಾಸ್ತಿಯ ಬಗ್ಗೆ ಮಾಹಿತಿ ಕೊಟ್ಟು ದೇವಾಲಯದ ಆಡಳಿತವನ್ನು ಕೂಡಲೇ ಸರ್ಕಾರಕ್ಕೆ ಬಿಟ್ಟುಕೊಡಬೇಕಾಗಿ ಪತ್ರದ ಮೂಲಕ ತಿಳಿಸಿದ್ದಾರೆ. ಕಾನೂನು ಪ್ರಕಾರ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟಿಲ್ಲ. ಅವ್ರು ಇವಾಗಲೇ ಕೊಡ್ಬೋದು, ನಾಳೆ ಕೊಡ್ಬೋದು, ಇವತ್ತೇ ಕೊಡಿ ಅಂತ ಹೇಳಿದ್ದೀವಿ. ಅಂದರೆ ಕೂಡಲೇ ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ಅವರು ಮುಂದಿನ ಪ್ರೊಸೀಜರ್ ಏನು ಮಾಡ್ತಾರೆ, ಅವ್ರು ಕೊಡಲಿಲ್ಲ ಅಂದರೆ ನಾವು ನಮ್ಮ ನಿಯಮಾನುಸಾರ ನಾವು ತಗೊಳ್ಳೋಕ್ಕೆ, ಸರ್ಕಾರದ ವಶಕ್ಕೆ ತಗೊಳ್ಳೋಕ್ಕೆ ನಾವು ಕ್ರಮ ಜರುಗಿಸ್ತೀವಿ. ಅವರಾಗ ಅವ್ರು ಕೊಟ್ಟರೆ ನಾವೇನು ಮಾಡ್ತೀವಿ, ಅದನ್ನು ಮಾಜರ್ ಮಾಡಿ ಇಂತಿಂಥದ್ದು ಹ್ಯಾಂಡ್ ಓವರ್ ಮಾಡಿದ್ದಾನಂತ ಆ ಒಂದು ಸರ್ಕಾರಕ್ಕೆ ರಿಪೋರ್ಟ್ ಹಾಕ್ತೀವಿ. ಇಲ್ಲಾಂದರೆ ನಾವು ಫೋರ್ಸಿಬಲಿಂದ ನಾವು ಕಾನೂನು ಪ್ರಕಾರ ಏನಿದೆ ಪೊಲೀಸ್ ಬಂದೋಬಸ್ತಲ್ಲಿ ನಾವು ತಗೊಳ್ತೀವಿ. ಮುಜರಾಯಿ ಇಲಾಖೆ ಅಧಿಕಾರಿಗಳು ನಿನ್ನೆನೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇನ್ನು ಮುಂದೆ ಈ ದೇವಸ್ಥಾನ ನಮ್ಮದು, ನಮ್ಮ ಆಡಳಿತಕ್ಕೆ ಸೇರಿದೆ ಅಂತ ಒಂದು ನೋಟಿಸ್ ಕೂಡ ಅಂಟಿಸಿದ್ದಾರೆ. ಜೊತೆಗೆ ಸ್ಟ್ರಾಂಗ್ ರೂಮು ಮತ್ತು ಹುಂಡಿಗಳಿಗೆ ಸೀಲ್ ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಬೆಳಗ್ಗೆನೇ ಬಂದಂತಹ ಮುಜರಾಯಿ ಅಧಿಕಾರಿಗಳು ಮತ್ತು ಕಾರ್ಯಪಾಲಕ ಅಧಿಕಾರಿ ದೇವಸ್ಥಾನದ ಆಡಳಿತನ ವಹಿಸಿಕೊಳ್ಳುವಂತಹ ಕೆಲಸನ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಆಡಳಿತನ ವಹಿಸ್ಕೋತಿದ್ದಾಗೆ ಆಡಳಿತ ಮಂಡಳಿಯವರು ಇದರ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳಿತ್ತು. ಹಾಗಾಗಿ ಪೊಲೀಸರು ಕೂಡ ಯೋಜನೆಗೊಂಡಿದ್ದರು. ಆಡಳಿತ ಮಂಡಳಿಯವರು ಈಗ ಸರ್ಕಾರ ಆದೇಶನ ಪಾಲನೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳಿಂದ ತಿಳುವಳಿಕೆ ಪತ್ರನ ಪಡೆದಿದ್ದಾರೆ. ಆದರೆ ಮುಂದೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಸೋಮವಾರ ಕಾನೂನಿನ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ. ಇದರ ವಿರುದ್ಧ ಅಂದರೆ ನಮ್ಮ ದೇವಸ್ಥಾನ ನಮ್ಮ ಪಾರಂಪರಿಕವಾಗಿ ಬಂದಿತ್ತು, ಅದನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅಂತಿದ್ದಾರೆ. ಇನ್ನು ಈ ನಿರ್ಧಾರಕ್ಕೆ ದೇವಾಲಯದ ಆಡಳಿತ ಮಂಡಳಿಯವರು ಮತ್ತು ಸ್ಥಳೀಯ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೇವಾಲಯ ನಮ್ಮ ಕುಟುಂಬಸ್ಥರು ನಡೆಸಿಕೊಂಡು ಬರ್ತಾ ಇದ್ದಂಥದ್ದು. ನಾವು ನೂರಾರು ವರ್ಷಗಳಿಂದ ಈ ಆಡಳಿತ ಮಂಡಳಿಯನ್ನು ಮಾಡಿಕೊಂಡು ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಭಕ್ತರಿಗೆ ದೇವರ ಸೇವೆಗೆ ಅವಕಾಶ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರದ ಈ ನಡೆಗೆ ನಮ್ಮ ವಿರೋಧವಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದರ ವಿರುದ್ಧ ಕಾನೂನಿನ ಹೋರಾಟ ಮಾಡ್ತೇವೆ ಅಂತ ಸಹ ಹೇಳಿದ್ದಾರೆ. ಅಲ್ಲದೆ ದೇವಸ್ಥಾನದ ಒಳಗೆ ಕುಳಿತು ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡುತ್ತಾ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಪಟೇಲ್ ಗುಳ್ಳಪ್ಪ ಅಂತೇಳಿ ಹಾಗೂ ಚೇರ್ಮನ್ ಅವರು ಆ ಕಾಲದಿಂದ 1916ರಿಂದ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು ದೇವಸ್ಥಾನನ. ವಾಸೇಬ್ ಭಟ್ರು ಕಣ್ಭಟ್ರು ಅಂತೇಳಿ ಇಬ್ಬರು ಅಣ್ಣ ತಮ್ಮದಿರು ಐನೂರನ್ನ ಇಟ್ಬಿಟ್ಟು ಆ ಕಾಲದಲ್ಲಿ ಯಾರೂ ಇರಲಿಲ್ಲ, ಯಾವ ಮುಜರಾಯಿನೂ ಇರಲಿಲ್ಲ, ಯಾವ ಸರ್ಕಾರನೂ ಇರಲಿಲ್ಲ, ಏನೂ ಇರಲಿಲ್ಲ. ಅವತ್ತು ಬ್ಯಾಂಡ್ರಾಯನಪುರದ ಗ್ರಾಮಸ್ಥರು ಮಾತ್ರ ಇದ್ದಿದ್ದು. ಆ ಗ್ರಾಮಸ್ಥರ ನೇತೃತ್ವದಲ್ಲಿ ಇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಡೆಸ್ಕೊಳ್ತಾ ಬಂದರು. ಇವರು ನಾನು ಕೇಳೋದು ಪ್ರಶ್ನೆ ಏನಪ್ಪ ಮುಜರಾಯಿಕೆ ಅಂದರೆ, ಇದು ಯಾವುದೋ ಸಣ್ಣ ಪುಟ್ಟ ಕಳ್ತನದ ವಿಷಯನ ತೊಗೊಂಬಂದಿದ್ದಾರೆ. ತಿರುಪತಿಲಿ ನಡೀತಾ ಇಲ್ವಾ ಇದು? ಮೇಲ್ಕೋಟೆಯಲ್ಲಿ ನಡೀತಾ ಇಲ್ವಾ ಇದು? ಮುಜರಾಯಿ ಇಲಾಖೆಯಲ್ಲಿ ಇರತಕ್ಕಂಥ ಹ್ಯಾಂಡ್ ಓವರ್ ಇರತಕ್ಕಂಥದ್ದು ನಡೀತಾ ಇಲ್ವಾ? ಎಲ್ಲ ಕಡೆ ನಡೀತಾ ಇದೆ. ಆದರೆ ಇಲ್ಲೇ ಯಾಕೆ ಬಂದರು? 32-33 ಜನ ಕೂತ್ಕೋತಾರೆ, ನಾಗರಿಕರು ಕೂತ್ಕೋತಾರೆ ಉಂಡಿ ಎಣ್ಸೋವಾಗ. ಹೆಂಗ್ ಕಳ್ತನ ಮಾಡ್ಬಿಡ್ತಾರೆ? ಯಾರೋ ಮಾಡಿದಾರೆ, ಇದೇನೋ ಬೇಕಂತಾನೆ ಅವರೇ ಏನೋ ಮಾಡೋಕ್ಕೆ ದೇವಸ್ಥಾನ ಕೆಟ್ಟ ಹೆಸರು ತರೋದಕ್ಕೆ ಹೇಳ್ತಾರೆ. ಹೌದು, ಮೆಂಬರ್ಗಳೇನೆ ಮಾಡಿರೋದು. ಅವ್ರಿಗೇನಾಗ್ಬೇಕು ಸರ್? ಮನೆ ಕಡೆ ಚೆನ್ನಾಗಿದ್ದಾರೆ, ಒಳ್ಳೆ ಹೆಸರುಗಳಿದೆ, ಚೆನ್ನಾಗಿ. ಈಗ ನೀವು ಮೆಂಬರ್ ಆಗಿ ಅದ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತಿದ್ದೀರಾ? ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನಲ್ಲಿ ಕೋರ್ಟಲ್ಲಿ ನಮ್ಮ ಪರವಾಗಿ ಆಗಿದೆ. ಆದರೆ ಮುಜರಾಯಿ ಇಲಾಖೆಯವರು ಈ ಥರ ಏನಾನ ಇದ್ದಾಗ ಸ್ವಲ್ಪ ಆದಾಯ ಬರ್ತಾ ಇದೆ, ಬೇರೆಯವ್ರಿಗೆಲ್ಲ ಕೊಡ್ಬೋದಲ್ಲ, ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ಗೆಲ್ಲ ಈ ದುಡ್ಡೆಲ್ಲ ತೊಗೊಂಡೋಗಿ. ಸೊ ಅದರಿಂದ ಇವರು ಆಟ ಆಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮುಜರಾಯಿ ಇಲಾಖೆಯವ್ರು ಕೇಳ್ಕೊತೀವಿ, ಆರ್ಡರ್ಸ್ ಏನು ಮಾಡಲ್ಲ ನಾವು.
ಕೇಳ್ಕೊತೀವಿ. ಮುಜರಾಯಿ ಇಲಾಖೆಯವರ ಮೂಗು ತೂರಿಸೋ ಹಸ್ತಕ್ಷೇಪ ಬೇಡ. ಇತ್ತ ಆಡಳಿತ ಮಂಡಳಿಯವರು ಸರ್ಕಾರ ದೇವಸ್ಥಾನವನ್ನು ವಶಕ್ಕೆ ಪಡೆದಿರೋದನ್ನ ಖಂಡಿಸ್ತಿದ್ರೆ, ಮತ್ತೊಂದು ಕಡೆ ಮುಜರಾಯಿ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನೋಡಿ. ಆಡಳಿತ ಮಂಡಳಿಯ ವಿರೋಧದ ಬಗ್ಗೆ ಮುಜರಾಯಿ ಸಚಿವರು ಮಾತನಾಡಿದ್ದು, ಯಾವುದೇ ದೇವಾಲಯದಲ್ಲಿ ಅಕ್ರಮ ಅವ್ಯವಹಾರ ನಡೆದಿದ್ದೇ ಆದರೆ ದೂರುಗಳು ಬಂದರೆ ಅದನ್ನು ಸರ್ಕಾರ ತನ್ನ ವಶಕ್ಕೆ ಪಡೆಯುವ ಅಧಿಕಾರ ಇದೆ. ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಾಗಿರುವ ಅಕ್ರಮಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ನಾವದನ್ನು ನಮ್ಮ ಇಲಾಖೆಯ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ. ಕಾನೂನಿನ ಅಡಿಯಲ್ಲಿ ನಾವು ಅದನ್ನು ಆದೇಶ ಮಾಡಿದ್ದೇವೆ ಅಂಥೇಳಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಯಾಕೆ ತೊಗೊಂಡಿದ್ದು ಅಂತ ಆ ವಿಡಿಯೋಗಳೆಲ್ಲ ನೀವೇ ನೋಡಿದ್ದೀರಲ್ಲ, ದುರುಪಯೋಗ ಆಗಿದೆ ಅಂತೇಳಿ ಆ ವಿಡಿಯೋಗಳಲ್ಲಿ ನೀವೇ ನೋಡಿದಿರಲ್ಲ. ಇಡೀ ರಾಜ್ಯದ ಎಲ್ಲ ಜನತೆಗೆಲ್ಲ ಗೊತ್ತಿತ್ತು. ಇಷ್ಟೊತ್ತಿಗೆ 1 ವರ್ಷ ಆಯ್ತು ಇದೆಲ್ಲ ಆಗಿ. ಅವ್ರ ಟ್ರಸ್ಟ್ನವ್ರು ಸರ್ ಮಾಡ್ಕೋಬೋದಿತ್ತು. ಯಾರು ಆ ರೀತಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ ಅದೆಲ್ಲ ಮಾಡಿದರೆ ಇದೆಲ್ಲ ಆಗ್ತಿರ್ಲಿಲ್ಲ. ಮತ್ತೆ 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈಗ ಒಂದು ದೇವಸ್ಥಾನ ನಾವು ವಶಕ್ಕೆ ಪಡೆದಿದ್ದೀವಿ, ಕಾರಣನೂ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. 1 ವರ್ಷದಿಂದ ಆದಂತಹ ಅವ್ಯವಹಾರದ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿತ್ತು, ಸರ್ಕಾರ ಇದರ ಬಗ್ಗೆ ವರದಿನೂ ಕೂಡ ಕೇಳಿತ್ತು. ಹೀಗಾಗಿ ಅಲ್ಲಿ ಅವ್ಯವಹಾರದ ದೃಢಪಟ್ಟ ಹಿನ್ನೆಲೆಯಲ್ಲಿ ಆ ದೇವಸ್ಥಾನವನ್ನು ನಾವು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಇದು ಕಾನೂನಿನ ಅಡಿಯಲ್ಲೇ ಆಗಿರುವಂಥದ್ದು, ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆ ದೇವಸ್ಥಾನದಲ್ಲಿ ಒಂದು ಕಡೆ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ಕಿತ್ತಾಟದ ನಡುವೆ, ಈ ಸಂಘರ್ಷದ ನಡುವೆ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಏನು ಇವತ್ತಿಂದ ಮುಜರಾಯಿ ಇಲಾಖೆಯವರು ಆಡಳಿತನ ವಹಿಸ್ಕೊಂಡ್ರು. ಸಂಪೂರ್ಣವಾಗಿ ಎಲ್ಲ ಭಾಗಗಳಲ್ಲೂ ಅಂದರೆ ಭಕ್ತರ ದರ್ಶನಕ್ಕೆ ಬರೋ ಜಾಗದಿಂದ ಹಿಡಿದು ದೇವರ ಗರ್ಭಗುಡಿ ಹೋಗೋವರೆಗೂ ಮುಜರಾಯಿ ಅಧಿಕಾರಿಗಳು ನಿಂತು ಅಲ್ಲಿ ಏನೆಲ್ಲ ಪ್ರತಿನಿತ್ಯ ನಡೀತಿತ್ತು ಸೇವೆಗಳು, ಅದೇ ರೀತಿ ಸೇವೆಗಳಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಪುರೋಹಿತರ ವರ್ಗ ಏನಿದೆ ದೇವಸ್ಥಾನದಲ್ಲಿ ಅವರು ಎಂದಿನಂತೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ. ಯಾವುದೇ ಸಮಸ್ಯೆಗಳಾಗಬಾರ್ದು ಭಕ್ತರಿಗೆ ಅನ್ನೋ ಒಂದು ಪ್ರಮುಖ ಕಾರಣದಿಂದ ದೇವಸ್ಥಾನದ ಮತ್ತು ಸರ್ಕಾರದ ನಡುವಿನ ಈ ಕಿತ್ತಾಟಕ್ಕೆ ಭಕ್ತರು ಇಲ್ಲಿ ಬಲಿಯಾಗಬಾರ್ದು, ದೇವಸ್ಥಾನಕ್ಕೆ ಬರೋದು ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ. ಆ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆಯವರು ಸಹ ಇವತ್ತು 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಬಂದು ದೇವಸ್ಥಾನದ ಆಡಳಿತವನ್ನು ಮತ್ತು ನಿರ್ವಹಣೆ ಮಾಡುವಂಥ ಕೆಲಸನ ತೊಡಗಿಸಿಕೊಂಡಿರುವಂಥದ್ದು. ನಿನ್ನೆಯಿಂದಲೇ ಮುಜರಾಯಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದೇವಸ್ಥಾನದ ಸಂಪೂರ್ಣ ಅಧಿಕಾರವನ್ನು ವಹಿಸಿಕೊಂಡು ಅರ್ಚಕರಿಗೆ ಮತ್ತು ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ದೇವಾಲಯದಲ್ಲಿ ಯಾವ ರೀತಿ ಮುಜರಾಯಿ ಇಲಾಖೆ ಆಡಳಿತ ವಹಿಸಿಕೊಂಡಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಮೈಸೂರು ರಸ್ತೆ ಬ್ಯಾಟರಾಯನಪುರದಲ್ಲಿರುವಂತಹ ಗಾಳಿ ಆಂಜನೇಯ ದೇವಾಲಯವನ್ನು ಈಗಾಗಲೇ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ಪಡೆದಿದೆ. ಇವತ್ತಿಂದನೇ ಮುಜರಾಯಿ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಬಂದು ಆಡಳಿತವನ್ನು ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು, ಎಂಟ್ರಿ ಜಾಗದಲ್ಲಿ ನಾವಿದ್ದೀವಿ. ವಿಶೇಷ ದರ್ಶನ ಈ ಹಿಂದೆ ಆಡಳಿತ ಮಂಡಳಿಯವರು ನಡೆಸ್ತಿದ್ದದ್ದು ಎಂಟ್ರಿ ಟಿಕೆಟ್ಗಳನ್ನ ಕೊಟ್ಟು, ಅಂದರೆ ವಿಶೇಷ ದರ್ಶನಕ್ಕೆ ಟಿಕೆಟ್ಗಳನ್ನ ಕೊಟ್ಟು 50 ರೂಪಾಯಿ 100 ರೂಪಾಯಿ ಥರ ನಿಗದಿ ಮಾಡಿದರು. ಈಗ ಸರ್ಕಾರದ ವತಿಯಿಂದನೇ ಆ ವಿಶೇಷ ದರ್ಶನದ ವ್ಯವಸ್ಥೆಗೆ ಸರ್ಕಾರಿ ಅಧಿಕಾರಿಗಳು ಕೂತ್ಕೊಂಡು ಸ್ಕ್ಯಾನರನ್ನು ಇಟ್ಟು ಈಗ ಬರುವಂಥ ಭಕ್ತರಿಗೆ ಯಾರು ವಿಶೇಷ ದರ್ಶನ ಪಡೀತಾರೋ ಅವರಿಗೆ ಚೀಟಿಯನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ದರ್ಶನಕ್ಕೆ, ವಿಶೇಷ ದರ್ಶನಕ್ಕೆ 50 ರೂಪಾಯಿನ ಆಡಳಿತ ಮಂಡಳಿಯವರೇ ಹಿಂದೆ ನಿಗದಿ ಮಾಡ್ಕೊಂಡಿದ್ರು. ಅದೇ ಚೀಟಿಗಳನ್ನು ಈಗ ಸರ್ಕಾರದ ವತಿಯಿಂದ ಕೊಟ್ಟು ವಿಶೇಷ ದರ್ಶನಕ್ಕೆ ಯಾರು ಹೋಗ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ದೇವಸ್ಥಾನದನ್ನು ತಮ್ಮ ಸುಪರ್ದಿಗೆ ಪಡೆಯುವಂಥದ್ದು, ಅಂದರೆ ಆಡಳಿತವನ್ನು ಸರ್ಕಾರ ಮುಜರಾಯಿ ಇಲಾಖೆಗೆ ಪಡ್ಕೊಳ್ಳುವಂಥ ಕೆಲಸದ ಪ್ರಕ್ರಿಯೆ ಕೂಡ ಈಗಾಗಲೇ ಶುರು ಮಾಡಿದೆ. ನಿನ್ನೆನೇ ಇಲ್ಲಿಗೆ ಬಂದು ದೇವಸ್ಥಾನದಲ್ಲಿದ್ದಂತಹ ಏನು ಮೂವಬಲ್ ಆಸ್ತಿಗಳೇನಿತ್ತು, ಅಂದರೆ ಹುಂಡಿ ಆಗಿರ್ಬೋದು, ಇಲ್ಲಿನ ದೇವಸ್ಥಾನದ ಸ್ಟ್ರಾಂಗ್ ರೂಮ್ ಏನಿರ್ಬೋದು, ಇದಕ್ಕೆಲ್ಲ ಈಗಾಗಲೇ ಸೀಲ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಆಗಮಿಸಿ, ಅಂದರೆ ಕಾರ್ಯಪಾಲಕ ಅಧಿಕಾರಿಗಳು ಇವತ್ತು ಆಗಮಿಸಿ ದೇವಸ್ಥಾನವನ್ನು ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂತಹ ದೇವಸ್ಥಾನದ ಟ್ರಸ್ಟಿಗಳೇನಿದ್ದಾರೆ ಅವರಿಗೆ ಒಂದು ತಿಳುವಳಿಕೆ ಪತ್ರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ತಿಳುವಳಿಕೆ ಪತ್ರದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನೀಡಿರುವಂಥದ್ದು. ಇನ್ನು ಮುಂದೆ ಈ ದೇವಸ್ಥಾನದ ಆಡಳಿತ ಸರ್ಕಾರ ಅಧೀನಕ್ಕೆ ಪಡ್ತಾ ಇದೆ. ಇಲ್ಲಿಗೆ ನಮಗೆ ನೀವು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಇಷ್ಟು ವರ್ಷ ನೀವು ಆಡಳಿತ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಆಸ್ತಿಗಳಿವೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು, ಚರಾಸ್ತಿ ಚಿರಾಸ್ತಿ, ಈ ಎಲ್ಲ ದಾಖಲೆಗಳನ್ನು ನಮ್ಮ ಸುಪರ್ದಿಗೆ ನೀಡಿ ಅಂತ ಒಂದು ತಿಳುವಳಿಕೆ ಪತ್ರವನ್ನು ಅಧ್ಯಕ್ಷರಿಗೆ ನೀಡಿದ್ದಾರೆ. ಒಟ್ನಲ್ಲಿ 100 ವರ್ಷಗಳಿಂದ ದೇವಾಲಯದ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದ್ದಂತಹ ಟ್ರಸ್ಟಿಗಳಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ. ಸೋಮವಾರ ಕೋರ್ಟ್ನ ಮೊರೆ ಹೋಗಿ ಸರ್ಕಾರದ ಆದೇಶವನ್ನು ನ್ಯಾಯಾಲಯದ ಮೂಲಕವೇ ಪ್ರಶ್ನಿಸಿ ಆಡಳಿತ ಮಂಡಳಿಯೇ ಮತ್ತೆ ಅಧಿಕಾರ ಪಡೆಯುವ ವಿಶ್ವಾಸದಲ್ಲಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.